ರಾಜ್ಯದಲ್ಲಿನ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರ ರಾಜ್ಯಪಾಲರನ್ನು ತಲುಪಿದೆ. ರಾಜ್ಯಪಾಲರಿಗೆ ಈ ವಿಚಾರವನ್ನ ದೂರಿನ ಮೂಲಕ ತಿಳಿಸುವಂತಹ ಕೆಲಸ ಆಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ರಕ್ತ ಹೀರುತ್ತಿವೆ. ಸಾಮಾಜಿಕ ಹೋರಾಟಗಾರ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಸರ್ಕಾರ ನೆಪ ಮಾತ್ರಕ್ಕೆ ಸಭೆಗಳನ್ನ ಮಾಡಿದೆ, ಆದರೆ ಫೈನಾನ್ಸ್ ಕಂಪನಿಯ ದೌರ್ಜನ್ಯ ಕಡಿಮೆ ಆಗಿಲ್ಲ, ಆಗ್ತಾನೂ ಇಲ್ಲ. ಮೀಟಿಂಗ್ ಮಾಡಿದ್ರು, ಕ್ರಮ ಕೈಗೊಳ್ತೀವಿ, ಯಾರು ಹೆದರಬೇಡಿ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಜನರ ಮನೆಗೆ ಹೋಗ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಅರುಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ರಾಜ್ಯದಲ್ಲಿನ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರ ರಾಜ್ಯಪಾಲರನ್ನು ತಲುಪಿದೆ. ರಾಜ್ಯಪಾಲರಿಗೆ ಈ ವಿಚಾರವನ್ನ ದೂರಿನ ಮೂಲಕ ತಿಳಿಸುವಂತಹ ಕೆಲಸ ಆಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ರಕ್ತ ಹೀರುತ್ತಿವೆ. ಸಾಮಾಜಿಕ ಹೋರಾಟಗಾರ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಸರ್ಕಾರ ನೆಪ ಮಾತ್ರಕ್ಕೆ ಸಭೆಗಳನ್ನ ಮಾಡಿದೆ, ಆದರೆ ಫೈನಾನ್ಸ್ ಕಂಪನಿಯ ದೌರ್ಜನ್ಯ ಕಡಿಮೆ ಆಗಿಲ್ಲ, ಆಗ್ತಾನೂ ಇಲ್ಲ. ಮೀಟಿಂಗ್ ಮಾಡಿದ್ರು, ಕ್ರಮ ಕೈಗೊಳ್ತೀವಿ, ಯಾರು ಹೆದರಬೇಡಿ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಜನರ ಮನೆಗೆ ಹೋಗ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಅರುಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ರಾಜ್ಯದಲ್ಲಿನ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರ ರಾಜ್ಯಪಾಲರನ್ನು ತಲುಪಿದೆ. ರಾಜ್ಯಪಾಲರಿಗೆ ಈ ವಿಚಾರವನ್ನ ದೂರಿನ ಮೂಲಕ ತಿಳಿಸುವಂತಹ ಕೆಲಸ ಆಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ರಕ್ತ ಹೀರುತ್ತಿವೆ. ಸಾಮಾಜಿಕ ಹೋರಾಟಗಾರ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಸರ್ಕಾರ ನೆಪ ಮಾತ್ರಕ್ಕೆ ಸಭೆಗಳನ್ನ ಮಾಡಿದೆ, ಆದರೆ ಫೈನಾನ್ಸ್ ಕಂಪನಿಯ ದೌರ್ಜನ್ಯ ಕಡಿಮೆ ಆಗಿಲ್ಲ, ಆಗ್ತಾನೂ ಇಲ್ಲ. ಮೀಟಿಂಗ್ ಮಾಡಿದ್ರು, ಕ್ರಮ ಕೈಗೊಳ್ತೀವಿ, ಯಾರು ಹೆದರಬೇಡಿ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಜನರ ಮನೆಗೆ ಹೋಗ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಅರುಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ರಾಜ್ಯದಲ್ಲಿನ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರ ರಾಜ್ಯಪಾಲರನ್ನು ತಲುಪಿದೆ. ರಾಜ್ಯಪಾಲರಿಗೆ ಈ ವಿಚಾರವನ್ನ ದೂರಿನ ಮೂಲಕ ತಿಳಿಸುವಂತಹ ಕೆಲಸ ಆಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ರಕ್ತ ಹೀರುತ್ತಿವೆ. ಸಾಮಾಜಿಕ ಹೋರಾಟಗಾರ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಸರ್ಕಾರ ನೆಪ ಮಾತ್ರಕ್ಕೆ ಸಭೆಗಳನ್ನ ಮಾಡಿದೆ, ಆದರೆ ಫೈನಾನ್ಸ್ ಕಂಪನಿಯ ದೌರ್ಜನ್ಯ ಕಡಿಮೆ ಆಗಿಲ್ಲ, ಆಗ್ತಾನೂ ಇಲ್ಲ. ಮೀಟಿಂಗ್ ಮಾಡಿದ್ರು, ಕ್ರಮ ಕೈಗೊಳ್ತೀವಿ, ಯಾರು ಹೆದರಬೇಡಿ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಜನರ ಮನೆಗೆ ಹೋಗ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಅರುಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ರಾಜ್ಯದಲ್ಲಿನ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರ ರಾಜ್ಯಪಾಲರನ್ನು ತಲುಪಿದೆ. ರಾಜ್ಯಪಾಲರಿಗೆ ಈ ವಿಚಾರವನ್ನ ದೂರಿನ ಮೂಲಕ ತಿಳಿಸುವಂತಹ ಕೆಲಸ ಆಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ರಕ್ತ ಹೀರುತ್ತಿವೆ.
ಸಾಮಾಜಿಕ ಹೋರಾಟಗಾರ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಸರ್ಕಾರ ನೆಪ ಮಾತ್ರಕ್ಕೆ ಸಭೆಗಳನ್ನು ಮಾಡಿದೆ, ಆದರೆ ಫೈನಾನ್ಸ್ ಕಂಪನಿಯ ದೌರ್ಜನ್ಯ ಕಡಿಮೆ ಆಗಿಲ್ಲ, ಆಗ್ತಾನೂ ಇಲ್ಲ. ಮೀಟಿಂಗ್ ಮಾಡಿದ್ರು, ಕ್ರಮ ಕೈಗೊಳ್ತೀವಿ, ಯಾರು ಹೆದರಬೇಡಿ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಜನರ ಮನೆಗೆ ಹೋಗ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಅರುಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ರಾಜ್ಯದಲ್ಲಿನ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರ ರಾಜ್ಯಪಾಲರನ್ನು ತಲುಪಿದೆ. ರಾಜ್ಯಪಾಲರಿಗೆ ಈ ವಿಚಾರವನ್ನ ದೂರಿನ ಮೂಲಕ ತಿಳಿಸುವಂತಹ ಕೆಲಸ ಆಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ರಕ್ತ ಹೀರುತ್ತಿವೆ. ಸಾಮಾಜಿಕ ಹೋರಾಟಗಾರ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಸರ್ಕಾರ ನೆಪ ಮಾತ್ರಕ್ಕೆ ಸಭೆಗಳನ್ನು ಮಾಡಿದೆ, ಆದರೆ ಫೈನಾನ್ಸ್ ಕಂಪನಿಯ ದೌರ್ಜನ್ಯ ಕಡಿಮೆ ಆಗಿಲ್ಲ, ಆಗ್ತಾನೂ ಇಲ್ಲ. ಮೀಟಿಂಗ್ ಮಾಡಿದ್ರು, ಕ್ರಮ ಕೈಗೊಳ್ತೀವಿ, ಯಾರು ಹೆದರಬೇಡಿ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಜನರ ಮನೆಗೆ ಹೋಗ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಅರುಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ರಾಜ್ಯದಲ್ಲಿನ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರ ರಾಜ್ಯಪಾಲರನ್ನು ತಲುಪಿದೆ. ರಾಜ್ಯಪಾಲರಿಗೆ ಈ ವಿಚಾರವನ್ನ ದೂರಿನ ಮೂಲಕ ತಿಳಿಸುವಂತಹ ಕೆಲಸ ಆಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ರಕ್ತ ಹೀರುತ್ತಿವೆ. ಸಾಮಾಜಿಕ ಹೋರಾಟಗಾರ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಸರ್ಕಾರ ನೆಪ ಮಾತ್ರಕ್ಕೆ ಸಭೆಗಳನ್ನ ಮಾಡಿದೆ, ಆದರೆ ಫೈನಾನ್ಸ್ ಕಂಪನಿಯ ದೌರ್ಜನ್ಯ ಕಡಿಮೆ ಆಗಿಲ್ಲ, ಆಗ್ತಾನೂ ಇಲ್ಲ. ಮೀಟಿಂಗ್ ಮಾಡಿದ್ರು, ಕ್ರಮ ಕೈಗೊಳ್ತೀವಿ, ಯಾರು ಹೆದರಬೇಡಿ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಜನರ ಮನೆಗೆ ಹೋಗ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಅರುಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ. ರಾಜ್ಯದಲ್ಲಿನ ಮೈಕ್ರೋ ಫೈನಾನ್ಸ್ ಹಾವಳಿಯ ವಿಚಾರ ರಾಜ್ಯಪಾಲರನ್ನು ತಲುಪಿದೆ. ರಾಜ್ಯಪಾಲರಿಗೆ ಈ ವಿಚಾರವನ್ನ ದೂರಿನ ಮೂಲಕ ತಿಳಿಸುವಂತಹ ಕೆಲಸ ಆಗಿದೆ. ಮೈಕ್ರೋ ಫೈನಾನ್ಸ್ ವಿರುದ್ಧ ರಾಜ್ಯಪಾಲರಿಗೆ ದೂರನ್ನ ಸಲ್ಲಿಸಲಾಗಿದೆ. ಮೈಕ್ರೋ ಫೈನಾನ್ಸ್ ಕಂಪನಿಗಳು ಜನರ ರಕ್ತ ಹೀರುತ್ತಿವೆ. ಸಾಮಾಜಿಕ ಹೋರಾಟಗಾರ ರಾಜ್ಯಪಾಲರಿಗೆ ದೂರನ್ನ ಕೊಟ್ಟಿರೋದು. ಸರ್ಕಾರ ನೆಪ ಮಾತ್ರಕ್ಕೆ ಸಭೆಗಳನ್ನ ಮಾಡಿದೆ, ಆದರೆ ಫೈನಾನ್ಸ್ ಕಂಪನಿಯ ದೌರ್ಜನ್ಯ ಕಡಿಮೆ ಆಗಿಲ್ಲ, ಆಗ್ತಾನೂ ಇಲ್ಲ. ಮೀಟಿಂಗ್ ಮಾಡಿದ್ರು, ಕ್ರಮ ಕೈಗೊಳ್ತೀವಿ, ಯಾರು ಹೆದರಬೇಡಿ ಅಂತ ಹೇಳಿದ್ರು. ಆದರೆ ರಾಜ್ಯದಲ್ಲಿ ಇನ್ನೂ ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಆರ್ಭಟ ಕಡಿಮೆ ಆಗ್ತಾ ಇಲ್ಲ. ಈಗಲೂ ಜನರ ಮನೆಗೆ ಹೋಗ್ತಾ ಇದ್ದಾರೆ, ರೌಡಿಸಂ ಮಾಡ್ತಾ ಇದ್ದಾರೆ. ಇದು ನಿಲ್ಲಬೇಕು ಅಂತ ರಾಜ್ಯಪಾಲರಿಗೆ ಸಾಮಾಜಿಕ ಹೋರಾಟಗಾರರೊಬ್ಬರು ಪತ್ರವನ್ನ ಬರೆದಿದ್ದಾರೆ. ರಾಜ್ಯದಲ್ಲಿ ಈ ರೀತಿ ಸಮಸ್ಯೆ ಆಗ್ತಾ ಇದೆ, ರಾಜ್ಯಪಾಲರು ಮಧ್ಯಪ್ರವೇಶ ಮಾಡಬೇಕು ಅಂತ ಅರುಣ್ ಮನವಿಯನ್ನ ಮಾಡಿಕೊಂಡಿದ್ದಾರೆ ಪತ್ರದ ಮೂಲಕ.